ಎಜಿ ನ್ಯೂಸ್ಗೆ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ನಿಮಿತ್ತವಾಗಿ ಸಂಕೇಶ್ವರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಭೀಮನಗರ ಹಾಗೂ ಶ್ರೀಮತಿ ಗೋತಾಬಾಯಿ ಗೋವಿಂದ ಕರ್ನಿಂಗ ಮೆಮೋರಿಯಲ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಹಾಗೂ ಸಾಧನೆಗಳ ಪರಿಚಯದ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಪಟ್ಟಣದ ಗೌತಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಪ್ರಬಂಧ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಕನ್ನಡ, ಮರಾಠಿ, ಇಂಗ್ಲಿಷ್ ವಿಭಾಗದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಒಟ್ಟು 277 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇನ್ನು ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ರವಿವಾರ ದಿನಾಂಕ 12ರಂದು ಬೆಳಗ್ಗೆ ನಗರದ ಗೌತಮ ಶಾಲೆಯಲ್ಲಿ ನಗದು ಬಹುಮಾನ ಪ್ರಮಾಣ ಪತ್ರ ಹಾಗೂ ಮೊಮೆಂಟಮ್ ನೀಡಿ ವಿಜೇತರಿಗೆ ಸನ್ಮಾನ ಮಾಡಲಾಗಿದೆ. ಪ್ರಾರಂಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸತ್ಕಾರ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗಿಯಾದ ಮಕ್ಕಳಿಗೆ ಸಮಾಧಾನಕರ ಬಹುಮಾನ ವಿತರಿಸಲಾಗಿದೆ. ಇನ್ನು ಸ್ಪರ್ಧೆಯಲ್ಲಿ ವಿಜೇತರ ಬಗ್ಗೆ ಮಾಹಿತಿ ನೋಡುವುದಾದರೆ ಕನ್ನಡ ಭಾಷೆ ಪ್ರಾಥಮಿಕ ವಿಭಾಗದಲ್ಲಿ ರಿತಿಕಾ ಪಾಟೀಲ ಪ್ರಥಮ, ಲಕ್ಷ್ಮೀ ಬಶೆಟ್ಟಿ ದ್ವಿತೀಯ, ಅನನ್ಯ ಪೂರ್ವೆ ತೃತೀಯ, ಪ್ರಾಥಮಿಕ ವಿಭಾಗ ಆಂಗ್ಲ ಭಾಷೆಯಲ್ಲಿ ಪೃಥ್ವಿ ಉಪರ್ನಟಿ ಪ್ರಥಮ, ತನುಶ್ರೀ ಮಾರಿಹಾಳ ದ್ವಿತೀಯ, ಅಪೇಕ್ಷಾ ಉಪರ್ನಟಿ ತೃತೀಯ, ಪ್ರೌಢ ವಿಭಾಗ ಕನ್ನಡ ಭಾಷೆಯಲ್ಲಿ ವರ್ಷಿಣಿ ಮಗದುಂ ಪ್ರಥಮ, ಶ್ರೀನಿಧಿ ಪೂಜಾರಿ ದ್ವಿತೀಯ, ದೀಪಿಕಾ ಮಗದುಂ ತೃತೀಯ, ಪ್ರೌಢ ವಿಭಾಗ ಆಂಗ್ಲ ಭಾಷೆಯಲ್ಲಿ ಅಭಿನವ ನಡುಗೇರಿ ಪ್ರಥಮ, ಸ್ಫೂರ್ತಿ ತಳವಾರ್ ದ್ವಿತೀಯ, ಅವಜಿತಾ ಗಳತಗಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಈ ವೇಳೆ ನಿಖಿಲ ಸ್ಪೋರ್ಟ್ಸ್ ಅಧ್ಯಕ್ಷ ನಿಖಿಲ್ ಗಂಗರೆಡ್ಡಿ, ಮಾರ್ಗದರ್ಶಕರು ಆದ ನ್ಯಾಯವಾದಿ ವಿಕ್ರಮ್ ಕರ್ನಿಂಗ್, ಕಿರಣ ಪ್ರಮೋದ್ ಹೊಸ್ಮನಿ, ಗಂಗರಾಮ್ ಭುಸಗೋಳ, ಸುನಿಲ್ ಕಾಂಬ್ಳೆ, ಭರತ ಪಾರ್ತನಹಳ್ಳಿ, ಬಸವಂತ ಸತ್ಯನಾಯ್ಕ, ಮಂಜುನಾಥ ಸತ್ಯನಾಯ್ಕ, ರಾಜು ಸತ್ಯನಾಯ್ಕ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.